ಸರ್ ಅಕ್ಕಿ ಜಾತಿ ಬಗ್ಗೆ ಹೇಳಿ. ಅದಾದಮೇಲೆ ನಾವು ಇವಾಗ ನಾನು ಹೊಸದಾಗೆ ಅಕ್ಕಿ ತಂದಿದ್ದೀನಿ ಸಾಕ್ತಿದ್ದೀನಿ ಅಂದರೆ ನಾನು ಅದನ್ನು ಜಾತಿ ಮಾಡ್ಕೊಳ್ಳೋದು ಹೇಗೆ, ಮತ್ತು ಆ ಜಾತಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗಿಂದು ಹೊಸ ಶೋಕ್ದಾರ್ಗಳು ಏನು ಮಾಡ್ತಾರೆ, ಪೆಡಿಗ್ರಿ ಅಂತ ಕರೀತಾರೆ ಅಲ್ಲ. ಸೊ ಆ ಪೆಡಿಗ್ರಿ ಮೇಂಟೈನ್ ಮಾಡೋದಂದರೆ ಹೇಗೆ, ಮತ್ತು ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೀವು ಜಾತಿ ಮಾಡುವಾಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಸರ್ ಸ್ವಲ್ಪ? ಈಗ ಪೇರಿಂಗ್ ಇದರಲ್ಲಿ ಹೆಂಗೆ ಅಂದರೆ, ಇವಾಗ ಒಂದು ಅಕ್ಕಿನ ನೀವು ಮಾಡಿರ್ತೀರ, ಆ ಅಕ್ಕಿಗೆ ಯಾವ ಥರ ಪೇರ್ ಮಾಡಬೇಕು, ಇಲ್ಲ ನಿಮ್ಮ ಹತ್ರ ಒಂದು ಒಳ್ಳೆ ಅಕ್ಕಿ ಇರ್ತದೆ, ಆ ಅಕ್ಕಿಗೆ ಯಾವ ಥರ ಅಕ್ಕಿನ ಜೊತೆ ಮಾಡಬೇಕು. ಈಗ ಜೊತೆ ಅಂದರೆ ಯಾವ ಅಕ್ಕಿಗೆ ಯಾವ್ದು ಬೇಕಾದರೂ ಹಾಕೊಂಡು ಜೊತೆ ಮಾಡ್ತದೆ, ಪಟ ಮಾಡ್ತದೆ. ಬಟ್ ಯಾವ್ದು ಹಾಕಬೇಕು ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಅದಕ್ಕೆ ಹಾಕ್ತಾ ಇದ್ದೀರಂದರೆ ನಿಮಗೆ ಅದ್ರಾಗಿರೋ ಪ್ಲಸ್ಸು ನೀವು ತಿಳ್ಕೊಂಡಿರಬೇಕು, ಮೈನಸ್ಸು ತಿಳ್ಕೊಂಡಿರಬೇಕು. ಸೊ ಗಂಡಲ್ಲಿ ಪ್ಲಸ್ ಇದ್ದರೆ ಹೆಣ್ಣಲ್ಲಿರೋ ಮೈನಸ್ಸು ನೋಡ್ಕೊಬೇಕು. ಸೊ ಈ ಪ್ಲಸ್ಗೆ ಪ್ಲಸ್ಸು ಅವೆರಡೂ ಸೇರಿದ್ರೆ ಇವಾಗ ಅಪ್ಪ ಅಮ್ಮ ಇರ್ತದೆ, ಅಪ್ಪ ಅಮ್ಮಗಿಂತ ಮೀರಿಸ್ಕೊಂಡು ಪಟಾಗಳು ಬರಬೇಕು. ಇವಾಗ ಒಂದು ಗಂಡಲ್ಲಿ ಒಂದು ಫಾಲ್ಟ್ ಇರ್ತದೆ, ಒಂದರಲ್ಲಿ ಅಕ್ಕಿ ಆಡ್ತಾ ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತದೆ. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಸಾಯಂಕಾಲವರೆಗೂ ಚೆನ್ನಾಗಿ ಆಡ್ತದೆ, ಕೂರಲ್ಲ, ಮನೆ ಮೇಲೆ ನಿಗಾ ಇಲ್ಲ, ಹೋಗ್ಬಿಡ್ತದೆ ಟೈಮ್ ಮಾಡೋಷ್ಟು. ಆ ಅಕ್ಕಿಗೆ ಏನು ಮಾಡಬೇಕು, ಚೋರಿನಾಗಿರೋ ಅಕ್ಕಿನ ಸ್ವಲ್ಪ ಚೆನ್ನಾಗಿರೋದು ಅಕ್ಕಿನ ನೋಡಿಸಿ ಮಾಡಿಸ್ಕೊಂಡ್ರೆ ಅದ್ರಾಗಿರೋ ಮೈನಸ್ನ ಪಟ್ಟದಲ್ಲಿ ತಿದ್ಕೊಬೋದು. ಸೊ ಅದು ಆ ಅಕ್ಕಿನ ಹತ್ರ ನೀವು ಬಿಟ್ಟರೆ, ನೀವು ಹೇಳ್ದಂಗೆ ಅದು ಎಷ್ಟೊತ್ತು ಆಡಿದ್ರೂ ಮನೆ ಬಿಡಲ್ಲ. ಅಮ್ಮ ಕಡೆಗೆ ಚೋರಿ ಇರ್ತದೆ, ಗಂಡು ಕಡೆಗೆ ಸ್ವಲ್ಪ ಚೆನ್ನಾಗಿ ಆಡೋ ಬುದ್ಧಿ ಇರ್ತದೆ, ಕೂರೋ ಬುದ್ಧಿ ಇರೋಲ್ಲ. ಸೊ ಆ ಥರ ತಿದ್ದುಕೊಂಡು ನೀವು ನೋಡಿಕೊಂಡು ಪೇರಿಂಗ್ ಮಾಡಿದ್ರೆ ಅದ್ರಾಗ ಬರೋ ಪಟ್ಟನೇ ನಾಳೆ ದಿವಸ ನಿಮ್ಗೆ ಹೆಸರುವಾಸಿ ಮಾಡ್ತದೆ. ಸೊ ಆ ಥರ ತಿದ್ದುಕೊಂಡು ಮಾಡಬೇಕು. ಆ ಅಕ್ಕಿಯಲ್ಲಿ ನಿಮ್ಮ ಹತ್ರ ಒಂದು ಅಕ್ಕಿ ಈ ಥರ ನಿಮ್ಮ ಮನೇಲೇ ಮಾಡಿಸಿರೋದ್ರಲ್ಲಿ, ಈ ಥರ ಯೋಚನೆ ಮಾಡಿ ಮಾಡಿಸಿರೋದ್ರಲ್ಲಿ ಒಂದು ಅಕ್ಕಿ ಒಂದು 10 ಗಂಟೆ ಆಡಿರ್ತದೆ. ಆ ಅಕ್ಕಿಗೆ ಆ ಥರ ಪೇರಿಂಗ್ ಮಾಡ್ಕೊಬೇಕು. ಆ ಅಕ್ಕಿದ ಐಸೈನ್ನ ನೋಡಿ, ಆ ಅಕ್ಕಿಯಲ್ಲಿ ಏನಿದೆ, ಅನಾರಿ ಇದೆಯಾ, ಇಲ್ಲ ವಯಸ್ಸಾಗ್ತಾ ಕೆಲವೊಂದು ಅಕ್ಕಿಗಳು ಫುಲ್ ಗ್ರೈನ್ಸ್ ಜಾಸ್ತಿ ಬರ್ತದೆ. ಒಂದು 3 ವರ್ಷ ಆದಮೇಲೆ ನೀವು ಪಟ್ಟದಲ್ಲಿ ಏನು ನೋಡಿರ್ತೀರೋ, ಕಣ್ಣು ಆಡ್ತಾ ಇರುವಾಗಲೂ ಅನಾರಿ ಆಗಿರ್ತದೆ. ವಯಸ್ಸಾಗ್ತಾ ಅದೇ ನಿಮಗೆ ಒಂಥರ ಒಡಕಲ್ ಕಣ್ಣಾಗಲಿ, ಕಾರ್ಬನ್ ಆಗಲಿ, ಬ್ಲ್ಯಾಕ್ ಡಾಟ್ಸ್ ಆಗಲಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಯಾವ ಥರ ಮಾಡಬೇಕು. ಹೆಂಗೆ ಅಂದರೆ ಕಣ್ಣು ಬಂದು ಆಪೋಸಿಟ್ ಆಗಿರಬೇಕು, ಬಾಡಿ ಲೈನು ಆಪೋಸಿಟ್ ಆಗಿರಬೇಕು. ಇದನ್ನು ನೋಡಿಕೊಂಡು ಮಾಡಿದ್ರೆ ಅವೆರಡರಲ್ಲಿ ಇರೋದು ಒಂದರಲ್ಲಿ ಬರ್ತದೆ, ಅವೆರಡು ಇರೋದನ್ನ ಒಂದನ್ನು ಮಾಡಬೇಕು. ಇವಾಗ ಐಸೈನಲ್ಲಿ ನಿಮಗೆ ಫುಲ್ ಗೋಲ್ಡ್ ಶೇಡಲ್ಲಿ ಅನಾರಿ ಇರ್ತದೆ, ಪಿಂಕ್ ಅನಾರಿ, ಸ್ಯಾಫ್ರನ್ ಅನಾರಿ ಎಲ್ಲ ಬರ್ತದೆ. ಆಡೋ ಅಕ್ಕಿಗಳಿಗೆ ಎಷ್ಟು ಅನಾರಿ ಇರ್ತದೋ ಅಷ್ಟು ಒಳ್ಳೆಯದೇ. ಸೊ ಅದಕ್ಕೆ ಥರ ಕ್ವಾಲಿಟಿನ ಸೇರಿಸಿ. ಕ್ವಾಲಿಟಿ ಲೈಕ್ ಈ ಕಾರ್ಬನ್ ಕಣ್ಣು ಇರ್ತದೆ, ಅವೆಲ್ಲ ಕಿಂಗ್ ಅಲ್ಲ, ಕಿಂಗ್ ಮೇಕರ್ಸ್. ಅದರಿಂದ ನಾವು ಅಕ್ಕಿ ಮಾಡಬೇಕು. ಅದರಲ್ಲಿ ಈ ಗುರುಗಳು ಇರ್ತಾರಲ್ಲ, ಈ ಗುರು ಮಾಡೋಕ್ಕಾಗಲ್ಲ, ಕೆಲವೊಂದು ಶಿಷ್ಯಂದಿರ ಕೈಲೇ ಮಾಡಿಸ್ಬೇಕು. ಆ ಥರ ಆ ಅಕ್ಕಿ ಬಂದುಬಿಟ್ಟು ಏನಿದ್ರೂ ಕಿಂಗ್ ಮೇಕರೇ ಅದು ನೀವು ಅಕ್ಕಿ ಆಡಿಸಿದ್ರೆ ನಿಮ್ಗೆ ಅದು ಅಕ್ಕಿ ಮನೆಗೆ ಸಿಗೋಲ್ಲ. ಆ ಥರ ಇರ್ತದೆ. ಐಸೈನ್ಸಲ್ಲಿ ಅಷ್ಟು ಪವರ್ ಇರ್ತದೆ, ಅವನ್ನೆಲ್ಲ ಆಡ್ಸೋಕ್ಕಾಗಲ್ಲ. ಅದನ್ನೇನು ಮಾಡಬೇಕು, ಈ ಥರ ಆಡಿರೋ ಅಕ್ಕಿಗಳಿರ್ತದೆ, ಅನಾರಿ ಇರ್ತವೆ, ಈ ರೋಸ್, ಪಿಂಕ್ ಅವೆಲ್ಲ ಅನಾರಿ ಇರೋ ಟೈಮಲ್ಲಿ ಸ್ವಲ್ಪ ಕ್ವಾಲಿಟಿ ಇರೋ ಗ್ರೈನ್ಸ್ ಇರೋ ಅಕ್ಕಿನ ಜಾಸ್ತಿ ಆಗಲಿ, ಶೇಪ್ ಆಗಲಿ, ಸಿಂಗಲ್ ಟೈಲ್ ಇರೋದಾಗಲಿ, ಫೆದರ್ಸು ಓಪನ್ ಮಾಡಿದ ತಕ್ಷಣ ಬ್ಲೇಡ್ಸ್ ಇದ್ದಂಗೆ ಇರ್ತದೆ. ಅವು ಗಾಳಿಗಾಡೋ ಅಕ್ಕಿ ಯಾವುದು, ಈ ಬಿಸಿಲಿಗಾಡೋ ಅಕ್ಕಿ ಯಾವುದು. ಇವಾಗ ಕೆಲವೊಂದು ಅಕ್ಕಿ ಗಾಳಿಗೆ ಸೂಪರಾಗಿ ಆಡ್ತದೆ, ನಮ್ಗೆ ಬೇಕಾಗಿರೋದು ಗಾಳಿಗೆ ಆಡಬೇಕಾಗಿರೋದು. ಯಾಕೆಂದರೆ ಸೀಸನ್ಗೆ ಸ್ಪೆಷಲಾಗಿ 6ನೇ ತಿಂಗಳು 7ನೇ ತಿಂಗಳಲ್ಲೇ ಬಿಸಿಲು ಮೈಲ್ಡ್ ಆಗಿರ್ತದೆ, ಗಾಳಿ ಜಾಸ್ತಿ ಇರ್ತದೆ. ಆ ಗಾಳಿಗೇ ಅಕ್ಕಿ ಆಡಬೇಕು. ಸೊ ನಮಗೆ ನಮ್ಮ ಕರ್ನಾಟಕದಲ್ಲಿ ಈ ಮೈನ್ ಇರೋದೇನೆಂದರೆ ಅದೇ. ನಮಗೆ ಈ ರೂಲ್ಸು ನಮ್ಮ ಕರ್ನಾಟಕದಲ್ಲಿ ಏನಿದೆಯೋ ಬೇರೆ ಕಡೆಗೆ ಆ ಥರ ರೂಲ್ಸ್ ಇಲ್ಲವೇ ಇಲ್ಲ. ಸಿಕ್ಕಾಪಟ್ಟೆ ರೂಲ್ಸ್ ಇರ್ತದೆ ನಮ್ಮ ಕರ್ನಾಟಕದಲ್ಲಿ. ಇವೆಲ್ಲ ದಾಟಿ ಮಾಡಬೇಕಂದ್ರೆ ನೀವು ಕಿಲಾಡಿತನವಾಗಿ ಯೋಚನೆ ಮಾಡಿ ಜೊತೆ ಮಾಡ್ತೀರಲ್ಲ, ಅದು ಒಂದರಲ್ಲೇ ಇರೋದು ಮೇಯ್ನ್. ಆ ಪೇರ್ ಒಂದು ಪರ್ಫೆಕ್ಟಾಗಿ ಸೆಟ್ ಆಯಿತು ಅಂದರೆ, ಅದು ಒಂದು ಪೇರಲ್ಲಿ ನೀವು ಸಕ್ಸಸ್ ಆದಂದರೆ 2ನೇ ಪೇರು ನೀವು 100% ರೀಚ್ ಆಗಿಲ್ಲ ಅಂದ್ರೂ 75% ರೀಚ್ ಆಗ್ತೀರಾ. 3ನೇ ಪೇರ್ಗೆ ಇನ್ನೂ ರೀಚ್ ಆಗ್ತೀರಾ. ಆ ಥರ ನೀವು ಕಲ್ತ್ಕೊಬೇಕು. ಸೊ ಆ ಥರ ಒಂದು ಅನಾರಿ ಇರೋ ಅಕ್ಕಿಗಳಿಗೆ ಒಂದು ಕ್ವಾಲಿಟಿ ಗ್ರೈನ್ಸ್ ಜಾಸ್ತಿ ಇರೋದು, ಕ್ವಾಲಿಟಿನ ತುಂಬಬೇಕು. ಸೊ ಅದರಲ್ಲಿ ಏನಾಗುತ್ತೆ, ಅವಾಗ ಅದ್ರ ಮರಿನೂ ಆಡ್ಕೊಂಡ್ಬಿಡ್ತದೆ. ಇದರಲ್ಲಿ ಅನಾರಿ ಇರ್ತದೆ, ಇದರಲ್ಲಿ ಕ್ವಾಲಿಟೀಸ್ ಗ್ರೈನ್ಸ್ ಜಾಸ್ತಿ ಇರೋದು ಮಾಡ್ದಂದರೆ ಪಟ್ಟ ಒಂದು ಒಳ್ಳೆ ಕ್ವಾಲಿಟಿಯಾಗಿ ಪಟ್ಟ ಬರ್ತದೆ. ಅದು ಅಕ್ಕಿ ಆಡಿಸಿದ್ರೂ ಸಲೀಸಾಗಿ ಒಂದು 10 ಗಂಟೆ ಆಡ್ಕೊಂಡ್ಬಿಡ್ತದೆ. ಅದರಲ್ಲಿ ಪಟ್ಟನೂ ನೀವು ಯಾವುದಾದ್ರೂ ಹಾಕಿ, ಅನಾರಿ ಹಾಕ್ತೀರಾ, ಈ ಥರ ನಾನು ಹೇಳ್ದಂಗೆ ಕ್ವಾಲಿಟಿ ಇರೋ ಅಕ್ಕಿ ಹಾಕ್ತೀರಾ, ಹಾಕಿ ಯಾವುದಾದ್ರೂ ಅಕ್ಕಿನೂ
ಆಡ್ಬಿಡ್ತದೆ. ಆ ಥರ ಒಂದು ಜಾತಿನ ಡೆವಲಪ್ ಮಾಡಬೇಕು. ಇವಾಗ ಒಂದು ಅಕ್ಕಿ ಸಿಕ್ತಂದ್ರೆ ಆ ಅಕ್ಕಿ ಯಾವ್ದು ಹಾಕಿದ್ರೂ ಅಕ್ಕಿ ಆಡ್ತದೆ ಅಂದರೆ ಅದ್ರ ಹಿಂದೆ ಅದ್ರ ಪೇರೆಂಟ್ಸ್ ಬ್ಲಡ್ ಲೈನ್ಸು ಡಿಪೆಂಡ್ ಆಗಿರ್ತದೆ. ಇವಾಗ ಕೆಲವೊಂದು ಅಕ್ಕಿ ಇರ್ತದೆ, ಆಡಿರೋ ಅಕ್ಕಿನೇ ಆಡೋದು ಅಂತ. ಬಟ್ ನಾವು ಆ ಜಾತಿನ ಬ್ಲಡ್ ಲೈನ್ನ ಏನು ಪೇರಿಂಗ್ ಮಾಡಿ ಆ ಬ್ಲಡ್ ಲೈನ್ನ ಸೇರಿಸ್ಕೊಂಡು ಬರ್ತಿರೋ ಅದರಲ್ಲಿ ಇರ್ತದೆ ಮೇಯ್ನು. ಇವಾಗ ಕೆಲವೊಂದು ಅಕ್ಕಿ ಇರ್ತದೆ, ಯಾವುದೋ ಒಂದು ಅಕ್ಕಿ ಯಾವ್ದು ಎತ್ಕೊಂಬಂದು ಒಂದು 3 ಅಕ್ಕಿ 4 ಅಕ್ಕಿ 5ನೇ ಅಕ್ಕಿಗೆ ಹಾಕಿದ್ರೂ ಆ ಅಕ್ಕಿಯಲ್ಲಿರೋ ಬ್ಲಡ್ ಲೈನು ಪವರ್ನ ಬಿಟ್ಕೊಡಲ್ಲ. ಅದೇ ಮೇಲೆ ಅದ್ರ ಥರನೇ ಬಂದು ಅದ್ರ ಪಟ್ಟಾಗ್ಲು 10 ಅವರು ಪರ್ಫಾರ್ಮ್ ಮಾಡ್ತದೆ. 3 ಎನ್ನಲ್ಲಿ 4 ಎನ್ನಲ್ಲಿ 5ನೇ ಅಕ್ಕಿಯಲ್ಲಿ ಹಾಕಿದ್ರೂ 10 ಅವರ್ ಆಡ್ತದೆ. ಸೊ ಆ ಥರ ಬ್ಲಡ್ ಲೈನ್ನ ಸ್ಟ್ರಾಂಗ್ ಆಗಿ ಸೇರಿಸ್ಬೇಕು. ಏನಂದರೆ ಇರೋ ಅಕ್ಕಿಗೆ ಏನಿದೆಯೋ ಅಬ್ಸರ್ವ್ ಮಾಡಿ, ಅದು ಇಲ್ಲದೇ ಇರೋದೇನು ಸೇರಿಸಿ ಪ್ಲಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅವಾಗ ಆ ಬ್ಲಡ್ ಲೈನ್ ಅನ್ನೋದು ಒಂದು ಸ್ಟ್ರಾಂಗ್ ಆಗೋದು. ಒಂದು ಅಕ್ಕಿ ಒಂದು ಸ್ಟ್ರಾಂಗ್ ಬ್ಲಡ್ ಲೈನ್ ಮಾಡಬೇಕಂದ್ರೆ ಅದ್ರ ಹಿಂದೆ ಇರೋ ಪೇರೆಂಟ್ಸ್ನ ನೋಡಿಕೊಂಡು ನಾವು 1 ಪೇರಲ್ಲಿ ಆಗ್ಬೋದು, 3 ಪೇರಲ್ಲಿ ಆಗ್ಬೋದು, 5ನೇ ಪೇರಲ್ಲಿ ಆಗ್ಬೋದು. 5ನೇ ಪೇರಲ್ಲಿ ನಾವು ವರ್ಕೌಟ್ ಮಾಡಿರ್ತೀರಲ್ಲ, ಆ ಬ್ಲಡ್ ಲೈನ್ಸ್ ಎಲ್ಲ ಕ್ಯಾರಿ ಹಾಕ್ಕೊಂಡು ಬರ್ತಾ ಇರ್ತದೆ. ಒಂದು ಫೈನ್ ಡೇಗೆ ಒಂದು ಜಾತಿ ಅನ್ನೋದು, ಒಂದು ಜೊತೆ ಅನ್ನೋದು ನೀವು ಮಾಡ್ತೀರಾ, ಅದ್ರ ಪೇರೆಂಟ್ಸ್ ಎಲ್ಲ ನಿಮ್ಮ ಹತ್ರನೇ ಇರ್ತದೆ. ಆ ಥರ ಜನ್ರೇಷನ್ಸ್ ಮೇಲೆ ಇಟ್ಕೊಂಡು ಒಂದು ಜನ್ರೇಷನಲ್ಲಿ ಒಂದು 4ನೇ ಜೊತೆ 5ನೇ ಜೊತೆಯಲ್ಲಿ ನೀವು ಓವರ್ ಹೆಡ್ ಮಾಡ್ಕೊಂಡು ಬರ್ತೀರಲ್ಲ, ಆ ಒಂದು ಜೊತೆಯಲ್ಲೇ ನೀವು ಜಾತಿ ಮಾಡ್ತೀರಾ. ಆ ಥರ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆವಾಗಲೇ ನಿಮಗೂ ಆ ಶೋಕಿ ಏನದು ಗೊತ್ತಾಗತ್ತೆ. ಯಾವ ಅಕ್ಕಿನ ಜೋಡಿಸಿದ್ರೆ ಏನು ಮಾಡ್ತದೆ. ಇವಾಗ ತುಂಬ ಹಳೆ ಕಾಲದವ್ರು ಕೈಯಲ್ಲಿ ಹಿಡ್ಕೊಬೇಕು ಅನ್ನೋದೇನಿಲ್ಲ, ನೆಲದಲ್ಲಿ ಬಿಟ್ಟಿದ್ದಕ್ಕಿ ತಕ್ಷಣ ಈ ಅಕ್ಕಿ ಒಳ್ಳೆಯದು ಅಂತಾರೆ. ಏನಕ್ಕೆ ದೂರದಿಂದನೇ ಅಬ್ಸರ್ವ್ ಮಾಡ್ತಾರೆ. ಆ ಅಕ್ಕಿಯಲ್ಲಿರೋ ಬಾಡಿ ಲೈನು, ನಿಂತ್ಕೊಳೋ ಸ್ಟೈಲು, ಆ ರೆಕ್ಕೆ, ಅದು ನಿಂತ್ಕೊಂಡೋ ಸ್ಟೈಲಲ್ಲಿ ಕಡ್ಡಿ ಬಾಳ ಹಿಂಗೆ ಇಟ್ಕೊಂಡು ಒಂಥರ ಸ್ಟೈಲಿಶಾಗಿ ನಿಂತ್ಕೊತಾವೆಲ್ಲ. ಅವೆಲ್ಲ ಏನಂದರೆ ಜೋಡಿಸ್ಕೊಂಡು ನಾವು ಪೇರಿಂಗ್ ಮಾಡ್ಕೊಂಡು ಬರ್ತಾ ಇರ್ತೀರಲ್ಲ, ಅದರಲ್ಲಿ ಆ ಥರ ನಾವು ಮಾಡಿಕೊಂಡು ಕಲಿಬೇಕು. ನಾವು ಆ ಜಾತಿ ಅನ್ನೋದ್ರಲ್ಲಿ ನಿಮ್ಮ ಮನೆಯದ್ರಲ್ಲೇ ನೀವೇ ಮಾಡಬೇಕು. ಆ ಜಾತಿ ನಾನು ಎತ್ಕೊಂಡ್ಬರ್ತೀನಿ ಅಂದರೆ ಆಗಲ್ಲ. ನೀವು ಮಾಡಿಕೊಂಡು ಕಲ್ತ್ಕೊಂಡು ಬಂದ್ರೇ ಆ ಜಾತಿನ ನಿಮ್ಮ ಮನೆಯಲ್ಲಿ ಮಾಡಬೇಕು. ಅವಾಗ ಶೋಕಿನ ನಾವು ಕ್ಲೀನಾಗಿ ಕಲಿಯೋಕ್ಕಾಗೋದು. ಸುಮಾರು ಕಡೆಗೆ ಅಕ್ಕಿ ಅಂದರೆ ನಾನಲ್ಲ, ಪ್ರತಿಯೊಬ್ಬರು ಅಕ್ಕಿ ಸಾಕಿರೋರು ಅಲ್ಲಿ ಅಂತೇಳಿ ಎಲ್ಲ ಕಡೆಗೂ ಅಕ್ಕಿಗೆ ಓಡಾಡ್ತಾರೆ. ಎಲ್ಲರೂ ಮಾಡಬೇಕಾಗಿರೋದೇ, ಒಂದು ಒಳ್ಳೆ ಅಕ್ಕಿ ಬೇಕಂದ್ರೆ ಓಡಾಡಿದ್ರೇ ಅಕ್ಕಿ ಓಡಾಡಬೇಕು. ಸೊ ನಾನೇನಂದರೆ ಸಿಟಿ ಕಡೆಗೆ ಯಾವತ್ತೂ ನಾನು ಅಕ್ಕಿ ಯಾರ ಮನೆಗೂ ಅಷ್ಟು ಇದ್ರಾಗ ಹೋಗಿಲ್ಲ. ನಂದು ಏನಂದರೆ ಈ ಹೊಸಕೋಟೆ, ಚಿಕ್ಕಬಳ್ಳಾಪುರ, ವಿಜಯಪುರ, ದೇವನಹಳ್ಳಿ ಆ ಸೈಡು. ಸೊ ನಮಗೆ ನಮ್ಮ ಮರತಲ್ಲಿ ಗೋಪಾಲ್ ಸಿಂಗ್ ತಾತ ಅವರಿದ್ದರು, ಅವ್ರಿಗೂ ತುಂಬ ಅಲ್ಲೇ ಇದ್ರು. ಎಲ್ಲ ಹಳ್ಳಿ ಕಡೆಗೆ ಹೋದ್ರಿ. ಅಂದರೆ ನಾನು ಹಳ್ಳಿ ಕಡೆಗೆ ನೋಡಿರೋ ಒರಿಜಿನಲ್ ಅಕ್ಕಿಗಳು ತುಂಬ ಚೆನ್ನಾಗಿದ್ವು. ಸೊ ನನಗೇನಾಯಿತು, ಆ ಕಡೆಗೆ ಹೋಗ್ಬಿಟ್ಟೆ. ಈ ಹಳೆ ಅಕ್ಕಿಗಳಲ್ಲಿ ಒರಿಜಿನಲ್ ಅಕ್ಕಿಗಳೇ ಬೇಕು. ಏನಕ್ಕೆ ಅಂದರೆ ಇವಾಗ ಆ ಅಕ್ಕಿಯಿಂದ ನಾನು ಅಕ್ಕಿ ಮಾಡಬೇಕು. ನಾನು ಕಿಂಗ್ಸ್ನೇ ಹುಡ್ಕೋಕೆ ಹೋದೆ, ಕಿಂಗ್ ಮೇಕರ್ನ ಹುಡ್ಕೋಕೆ ಹೋದೆ, ಕಿಂಗ್ಸ್ನಲ್ಲ. ಕಿಂಗ್ಸು ಆಡ್ತವೆ, ನಾವು ಕಿಂಗ್ ಮೇಕರ್ ಆಗಬೇಕು. ಸೊ ಒಂದು ಅಕ್ಕಿ ಆಡ್ತಾ ಇದೆ ಅಂದರೆ ಅದು ನಮ್ಮ ಮನೆಯಾಗ ಆಗಿರ್ಬೇಕು ಅಕ್ಕಿ. ಸೊ ಏನಂತ ಕಿಂಗ್ ಮೇಕರ್ನ ಹುಡುಕ್ದೆ. ಆ ಕಿಂಗ್ ಮೇಕರ್ನಿಂದ ತುಂಬ ಕಿಂಗ್ಸ್ನ ಮಾಡಿಕೊಂಡೆ, ಆಡಿಸ್ದೆ. ನಾನು ಕಾನ್ಸೆಪ್ಟಲ್ಲಿ ಕಿಂಗ್ ಮೇಕರ್ಗಳನ್ನ ಹುಡುಕಿ ಕಿಂಗ್ ಮೇಕರಿಂದ ಕಿಂಗ್ಸ್ ಮಾಡಿಕೊಂಡು ಬಿಟ್ಟೆ. ಚೀನಿಯಲ್ಲಿ ಅಕ್ಕಿ ಆಡ್ತು, 2 ದಿವಸ ಅಕ್ಕಿ ಆಡ್ತು. ಮಕ್ಷಿತರಾಳ್ಗಳಲ್ಲಿ 2 ದಿವಸ ಆಡ್ತು. ರೇಗ್ದಾರ್ಗಳಲ್ಲೂ 12 ಚಿಲ್ಲರೆವರೆಗೂ ಅಕ್ಕಿ ಬಿಟ್ಟಿದ್ದೀನಿ. ಸೀಲ್ಗೆ ನನ್ನ ಹತ್ರದಿಂದ ನನಗೆ ಖುಷಿಗೋಸ್ಕರ ಸ್ಟಾರ್ಟಿಂಗಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನೋದು ಹಿಡ್ಕೊಂಡೆ. ಹಳೆ ಅಕ್ಕಿಗಳು ಒರಿಜಿನಲ್ ಅಕ್ಕಿಗಳು ಬೇಕಂತೇಳಿ, ಅವುಗಳಲ್ಲಿ ಯಾವ ಥರ ಕಿಂಗ್ನ ಮಾಡಬೇಕು ಅಂಥೇಳಿ ನಾನು ಅಕ್ಕಿನ ಯಾವ ಥರ ಪೇರಿಂಗ್ ಮಾಡಿದ್ರೆ ಯಾವ ಥರ ಮಾಡ್ತದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಮಾಡಿದೆ. ಸೊ ಅದರಲ್ಲಿ ವರ್ಕೌಟ್ ಆಯಿತು. ಕಿಂಗ್ಸ್ ಅನ್ನೋದನ್ನ ತುಂಬ ಮಾಡಿಬಿಟ್ಟೆ. 1 ದಿವಸ ದಾಟಿ ಹೋಗಿರೋದು ಇದೆ, 2 ದಿವಸವರೆಗೂ ಆಡಿರೋದು ಇದೆ ಚೀನಿಗಳಲ್ಲಿ. ಇನ್ನು ಮಕ್ಷಿತ್ರಾಲಲ್ಲೂ ಹೇಳ್ದಂಗೆ ತೋರಿಸಿದ್ದೀನಿ. ಸೊ ಅದರಲ್ಲೂ ನೀವು ನೋಡ್ಬೋದು, ಆ ಮಕ್ಷಿತ್ರಾಲ್ ಗ್ಲೆನ್ ಅಂತ ಅವ್ರ ಮನೆ ಮೇಲೆ ಅಕ್ಕಿ ಆಡ್ತು, 2 ದಿವಸ ಅಕ್ಕಿ ಆಡ್ತು. ಅದೆಲ್ಲ ಏನಂದರೆ ಇಟ್ಸ್ ಲೈಕ್ ಒಂದು ಅಚೀವ್ಮೆಂಟ್. ನನಗೆ ಸೀಲ್ಗೆ ಎಷ್ಟೊತ್ತು ಆಡ್ತು ಅನ್ನೋದಲ್ಲ, ನನ್ನ ಖುಷಿಗೆ ನನ್ನ ಕಾನ್ಸೆಪ್ಟ್ ಮೈಂಡಲ್ಲಿ ಏನಿತ್ತೋ ಅದು ನಾನು ಕಣ್ಮುಂದೆ ತೋರಿಸಿದ್ನಲ್ಲ, ಅದು ಒಂದು ಅಚೀವ್ಮೆಂಟ್. ಸೊ ಆ ಥರ ಅಚೀವ್ಮೆಂಟ್ಸು ಫಸ್ಟ್ ನೀವೇನಂದರೆ ಯಾರೇ ಆಗಿರಲಿ, ನೀವು ಮೈಂಡಲ್ಲಿ ಅಂದ್ಕೊಂಡಿರೋದನ್ನ ನಿಮ್ಮ ಕಣ್ಮುಂದೆ ತೋರಿಸಿದ್ರೆ ಅದು ಒಂದು ಸಕ್ಸಸ್ಸೇ ಅದು. ಸೊ ಆ ಸಕ್ಸಸ್ಸು ನೀವೆಲ್ಲರೂ ಮಾಡಿದ್ರೇ ಈ ಅಕ್ಕಿ ಶೋಕಿ ಏನು ಅನ್ನೋದು ನೀವು ಕಲಿಯೋಕ್ಕಾಗೋದು. ಈ ಜಾತಿ ಅನ್ನೋದು ಹೆಂಗೆ ಅಂದರೆ, ಈ ಜಾತಿ ಮಾಡಬೇಕು, ಜಾತಿನ ಎತ್ಕೊಂಬರೋದಲ್ಲ, ಜಾತಿನ ಮಾಡಬೇಕು. ಅದು ಹೆಂಗೆ ಅಂದರೆ, ಇವಾಗ ನಿಮ್ಮ ಮನೆಯಲ್ಲೇ ಇರ್ತದೆ. ಒಂದು ಎಕ್ಸಾಂಪಲ್ ಆಗಿ 1-2 ಜೊತೆಲಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಂಗೆ.
ಇವಾಗ ಒಂದು ಜೊತೆಯಲ್ಲಿ ಒಂದು ಪಟ ಮಾಡಿಸಿ ಅಕ್ಕಿ ಆಡ್ತಾ ಇರ್ತದೆ. ಅದರಲ್ಲಿ ಗೇಮ್ 8 ಪಲ್ಟಿ ಹೆಂಗೆ ಹೊಡಿತದೆ, ಬಾಜಿ ಏನಿರ್ತದೆ ಅಬ್ಸರ್ವ್ ಮಾಡಿ. ಇನ್ನೊಂದು ಜೊತೆಯಲ್ಲೂ ನೋಡಿ, ಒಂದು ಜೊತೆಯಲ್ಲಿ ನೀವು ಅಕ್ಕಿ ತುಂಬ ದೂರ ಆಡ್ತಾ ಇರ್ತದೆ, ಮನೆ ಮೇಲೆ ಬರೋಕ್ಕೆ 1 ಅವರ್ ಆಗ್ಬೋದು. ಆ ಥರದ್ರಲ್ಲಿ ನಮಗೆ ಟೂರ್ನಮೆಂಟ್ ದಿವಸ ತುಂಬಾ ಕಷ್ಟ ಆಗ್ಬಿಡ್ತದೆ. ಅದು 1 ಅವರ್ಗೆ ಬರ್ತದೆ, 1 ಕಾಲು ಅವರ್ ಬಂದ್ರೂ ಟೈಮ್ ಔಟ್ ಅನ್ನೋದು ಬಂದ್ಬಿಡ್ತದೆ. ಎಷ್ಟೊತ್ತು ಆಡ್ತಾ ಇದ್ರೂ ನಮಗೆ ಅದು ಟೂರ್ನಮೆಂಟ್ಗೆ ಕ್ವಾಲಿಫೈ ಆಗಲ್ಲ. ಅಕ್ಕಿನ ಅದು 10 ಅವರ್ ಆಡಿದ್ರೂ ಕ್ವಾಲಿಫೈ ಆಗಲ್ಲ. ಸೊ ಆ ಜೊತೆನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಇನ್ನೊಂದು ಜೊತೆಯಲ್ಲಿ ನೀವು ಮಾಡಿರೋದ್ರಲ್ಲಿ ಬಿಡ್ತೀರಾ. ಅದು ಮನೆ ಮೇಲೇ ಆಡ್ತದೆ, ಸ್ಟ್ಯಾಂಡರ್ಡಾಗಿ ಕಣ್ಣಿಗೆ ಕಾಣಿಸೋ ಥರನೇ ಅಕ್ಕಿ ಆಡ್ತಾ ಇರ್ತದೆ. ಒಂದು 8 ಅವರೋ 9 ಅವರೋ 7 ಅವರೋ ಎಷ್ಟನ್ನ ಆಡಲಿ, ಆ ಗೇಮ್ ಅನ್ನೋದು ಇಂಪಾರ್ಟೆಂಟು. ಆ ಗೇಮ್ನ ಅಬ್ಸರ್ವ್ ಮಾಡಿ. ಅದಕ್ಕೆ ಏನು ಮಾಡಿ, ಇವಾಗ ನಾನು ಇನ್ನೊಂದು ಜೊತೆ ಇಲ್ಲದೆ ನಿಮಗೆ ತುಂಬ ದೂರ ಆಡ್ತದೆ, ತುಂಬ ಲಾಂಗ್ ಟೈಮ್ ಆಡ್ತದೆ, ತುಂಬ ದೂರ ಆಡ್ತದೆ. ಸೊ ಆ ಅಕ್ಕಿಗೆ ಅದರಲ್ಲಿ ಬರೋ ಅಕ್ಕಿನ ಎತ್ಬಿಟ್ಟು ಈ ಅಕ್ಕಿನ ಜೋಡಿಸಿ. ಸೊ ಅವಾಗೇನಾಗುತ್ತೆ, 2 ಮರ್ಜಾಗಿ ಒಂದು ಹೊಸ ಅಕ್ಕಿ ಬರ್ತದೆ. ಆ ಅಕ್ಕಿನ ನೀವು ಬಿಟ್ಟರೆ ಅವೆರಡರಲ್ಲಿರೋ ಗೇಮು ಈ ಒಂದು ಅಕ್ಕಿಯಲ್ಲಿ ನೋಡ್ಬೋದು. ಸೊ ಸ್ಟ್ಯಾಂಡರ್ಡಾಗಿ ಒಂದು 10 ನಿಮಿಷ 15 ನಿಮಿಷ ಪಲ್ಲ ಹೋಗುತ್ತೆ, 20 ನಿಮಿಷ ಒಳಗಡೆ ಮನೆ ಮೇಲೆ ಇರ್ತದೆ. ಆ ಜೊತೆಯಲ್ಲಿ ಪೇರ್ 1ನಲ್ಲಿ ನಿಮಗೆ ದೂರ ಅಕ್ಕಿ ಆಡ್ತದೆ, ಇದರಲ್ಲಿ ಮನೆ ಮೇಲೇ ಅಕ್ಕಿ ಆಡ್ತದೆ. ಆ 2 ಗೇಮು ಸಿಂಕ್ ಆದಮೇಲೆ ಇದರಲ್ಲಿ ಗೇಮ್ ಬರ್ತದೆ. ಸ್ಟ್ಯಾಂಡರ್ಡಾಗಿ ಆರಾಮಾಗಿ 8 ಅವರಿಂದ 10 ಅವರ್ವರೆಗೂ ಒಳ್ಳೆ ಗೇಮ್ ತೋರಿಸ್ಬೋದು. ಆ ಥರ ಗೇಮ್ನ ನೀವು ಇನ್ಕ್ರೀಸ್ ಮಾಡಬೇಕು. ಇವಾಗ ನೀವು ಆಡ್ತಾ ನಿಮಗೆ ಗೊತ್ತಾಗ್ಬಿಡ್ತದೆ ಈ ಅಕ್ಕಿ ಏನು ಮಾಡ್ತಾಯಿದೆ, ಏನು ಫಾಲ್ಟ್ ಮಾಡ್ತಾಯಿದೆ ಅಂತ. ಅದನ್ನು ತಿದ್ಕೊಬೇಕು. ಅದನ್ನು ತಿದ್ಕೊಳೋದಕ್ಕೆ ಬೇರೆ ಅಕ್ಕಿಯಲ್ಲಿ ನೀವು ನೋಡಿರೋದ್ರಲ್ಲಿ ಅದನ್ನು ತಿದ್ಕೊಳೋ ಥರ ಇನ್ನೊಂದು ಅಕ್ಕಿನ ಪೇರ್ ಮಾಡಿದ್ರೆ ಅದರಲ್ಲಿ ಬರೋ ಪಟಾನ ಒಂದು ಜಾತಿ ಆಗುತ್ತೆ. ನೀವು ಅದನ್ನು ಓವರ್ ರೈಟ್ ಮಾಡಿಕೊಂಡು ಜಾತಿನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಅದರಲ್ಲಿ ಫೈನಲಾಗಿ ಒಂದು ಪೇರ್ಗೆ ನಮಗೆ ಟೂರ್ನಮೆಂಟ್ಗೆ ಏನೇನು ರೂಲ್ಸ್ ಇದೆ ಅದನ್ನೆಲ್ಲ ದಾಟಿ ಅಕ್ಕಿ ಬಿಟ್ಟಿದ ತಕ್ಷಣ ಜೊತೆ ಮೇಲೆ ಬಿಟ್ಟರೆ 10 ಅವರ್ ಅಕ್ಕಿ ಆಡ್ತದೆ, ಸಿಂಗಲ್ ಆಗಿಬಿಟ್ರೆ 5 ಅವರ್ ಅಕ್ಕಿ ಆಡ್ತದೆ. ಅದು ಒಂದು ಇದಿರ್ತದೆ. ಸೊ ಅದಕ್ಕೇನು ಮಾಡಬೇಕು, ಬೇರೆ ಕೆಲವೊಂದು ಅಕ್ಕಿ ಬಿಟ್ಟಿದ್ದ ದಿವಸನೇ ಅಕ್ಕಿ ಜೊತೆಲೇ ಸೇರಲ್ಲ, ಒಂದೇ ಜೊತೆಯಲ್ಲೇ ಒಂದೇನೇ ಅಕ್ಕಿ ಆಡ್ತದೆ. ಆ ಬುದ್ಧಿಯಲ್ಲಿ ಆ ಕ್ವಾಲಿಟೀಸ್ ಆ ಪೇರಲ್ಲಿರೋ ಅಕ್ಕಿನ ಇದಕ್ಕೆ ಮಾಡಿ ಆ ಥರ ನೀವೇ ಕಲ್ತ್ಕೊಂಡ್ರೆ ಮಾಡ್ತಾಯಿದ್ರೆ ಒಂದು ಫೈನಲಾಗಿ ಒಂದು ಪೇರ್ ಮಾಡ್ತೀರಲ್ಲ, ಆ ಪೇರಲ್ಲಿ ಒಂದು 8 ಗಂಟೆ ಆಡಿದ್ರೂ ಸಾಕು. ಆ ಗೇಮು, ಆ ಬುದ್ಧಿ, ಆ ಕ್ಯಾರೆಕ್ಟರ್ಸ್ ಎಲ್ಲ ಬಿಲ್ಡ್ ಮಾಡ್ಕೊಂಡು ಹೋದರೆ ಅದು ಒಂದು ಜಾತಿ ಆಗುತ್ತೆ. ಆ ಜಾತಿಯಲ್ಲಿ ಆ ಥರ ನೀವೇ ಓನಾಗಿ ಮನೇಲಿ ಮಾಡಿಕೊಂಡು ಪಟ ಮಾಡಿಸಿ ಅಕ್ಕಿ ಆಡಿಸ್ಕೊಂಡು ಹೋಗ್ತಾಯಿದ್ರೇ ಆ ಜಾತಿನ ಡೆವಲಪ್ಮೆಂಟ್ ಮಾಡೋಕ್ಕಾಗೋದು. ಸೊ ಆ ಥರ ಏನೇನಂದರೆ ನೀವೇ ಅಬ್ಸರ್ವ್ ಮಾಡಿಕೊಂಡು ನಿಮಗೂ ಶೋಕು ಕಲ್ತಂಗೆ ಆಗುತ್ತೆ. ನಿಮ್ಮ ಓನ್ ಮನೇಲಿರೋ ಅಕ್ಕಿಗಳಲ್ಲೇ ಒಂದು ಸ್ವಂತ ಜಾತಿ ಅನ್ನೋದನ್ನು ಡೆವಲಪ್ ಮಾಡ್ಕೊಬೋದು. ಮನುಷ್ಯನಿಗೆ ಇರಬೇಕಂದ್ರೆ ಇವಾಗ ಒಂದು ಅಕ್ಕಿ ತೊಗೊಂಬರ್ತೀರಿ, ಯಾವುದೋ ಒಂದು ಹೆಣ್ಣು ಹಾಕ್ತೀರಿ, ನಿಮ್ಮ ಗೊತ್ತಿರೋ ನಿಮ್ಮ ಶೋಕಿಯಲ್ಲಿ ಯಾವುದೋ ಒಂದು ಜೊತೆ ಪೇರ್ ಮಾಡ್ತೀರಿ, ಪಟ ಮಾಡಿಸ್ತೀರಿ. ಕಾಯಿಲೆ ಅನ್ನೋದು ಬರ್ತದೆ, ಏನಾಗುತ್ತೋ ಗೊತ್ತಿಲ್ಲ. ಆ ಕಾಯಿಲೆನ ದಾಟಿಸಿ ಪಟನ ದೊಡ್ಡದು ಮಾಡಬೇಕು, ಕಲ್ಲ ಮಾಡಬೇಕು, ಹಾಡಿಸ್ಬೇಕು. ಕಲ್ಲ ಮಾಡೋ ಟೈಮಲ್ಲಿ ಕೆಲವೊಂದು ಅಕ್ಕಿ ಹೋಗ್ಬಿಡ್ತದೆ, ಕೆಲವೊಂದು ಅಕ್ಕಿ ಹುಡ್ಕೊಂಡು ಮನೆಗೆ ಬರ್ತದೆ. ಅದರಲ್ಲಿ ಹುಡ್ಕೊಂಬರ್ತದಲ್ಲ ಆ ಅಕ್ಕಿಯಲ್ಲಿ ಚೋರಿನ ಸ್ವಲ್ಪ ಜಾಸ್ತಿ ಇದೆ ಅಂತ ನೀವು ಒಂದು ಲೆಕ್ಕದಲ್ಲಿ ಇಕ್ಕೊಬೋದು. ಮತ್ತು ಹತ್ತಿರ ಅಕ್ಕಿ ಆಡಿಸಿ ಏಟ್ ಹಚ್ತೀರಾ, ಅಕ್ಕಿ ಕೆಲವೊಂದು ಅಕ್ಕಿ ಏಟ್ ಜಾಸ್ತಿ ಆಗುತ್ತೆ, ಕೆಲವೊಂದು ಅಕ್ಕಿ ಆರಾಮಾಗಿ ಆಡ್ತದೆ, ಹಂಗೆ ಏಟ್ ತೊಗೊಂಡು ನಿಂತ್ಕೊಂಡ್ಬಿಡ್ತದೆ. ಕೆಲವೊಂದು ಅಕ್ಕಿ ಏಟು ಬಿದೋಗುತ್ತೆ. ನೀವು ಅಕ್ಕಿ ಅದಷ್ಟೇ ಅಂತ ಅಂದ್ಕೊಂಡ್ಬಿಡಿ. ಆ ಏಟು ಅಕ್ಕಿರೋ ಅಕ್ಕಿ ಏನಂದರೆ ಅದು ಹೊಡಿಯೋ ಏಟ್ಗೆ ಅದು ಇನ್ನೂ ಚಿಕ್ಕ ಪಟ್ಟ ಆಗಿರೋದ್ರಿಂದ ತಡ್ಕೊತಾ ಇಲ್ಲ ಏಟ್ನ. ಅದನ್ನು ಹತ್ತಿರ ರೆಕ್ಕೆ ಹೊಡೆದು ಒಂದು ವರ್ಷ ಹತ್ತಿರ ಬರೋ ವರ್ಷಗೆ ಸಾಕಿ ಬಲ್ತಿರ್ತದೆ ಅಕ್ಕಿ. ಅವಾಗ ಬಿಟ್ಟರೆ ಆ ಅಕ್ಕಿ ಲಾಂಗ್ ಟೈಮ್ ಮಾಡ್ತದೆ. ಯಾಕಂದರೆ ಆ ಏಟಿಗೆ ಅಕ್ಕಿ ಅವು ತಡ್ಕೊಂಡಿಲ್ದೆ ಅಕ್ಕಿ ಆಡಿಲ್ಲ. ಅದು ಅದೇ ಸೆಕೆಂಡ್ ವರ್ಷ ನೀವು ಬಿಟ್ಟರೆ ಅಕ್ಕಿ ಆಡ್ತದೆ. ಇವಾಗ ಒಂದು ಜೊತೆಗೆ ಒಂದು ಅಕ್ಕಿ ಆಡ್ತಂದರೆ ಎಲ್ಲ ಅಕ್ಕಿ ಆಡೋಕ್ಕೆ ಹೋಗಲ್ಲ. ಒಂದು ಅಕ್ಕಿ ಆಡ್ತಂದರೆ ಆ ಬಣ್ಣ ಆ ಕಣ್ಣು ನೋಡಿ, ಆ ಜೊತೆಯಲ್ಲಿ ಡಿಫ್ರೆಂಟ್ ಕಲರ್ಸ್ ಬರ್ತದೆ, ಇನ್ನೊಂದು ಬಣ್ಣ ಬರ್ಬೋದು. ಇವಾಗ ಒಂದು ಅಕ್ಕಿ ಒಂದು ಜೊತೆಗೆ ನಿಮ್ಮ ಹತ್ರ 10 ಅವರ್ ಅಕ್ಕಿ ಆಡಿದೆ ಅಂದರೆ ಇನ್ನೊಂದು ಸೆಟ್ ನೀವು ಮಾಡಿಸ್ಬೇಕಾದ್ರೆ ಇನ್ನೊಂದು ಹೊಸ ಕಲರ್ ಬರ್ತದೆ, ಬೇರೆ ಕಲರ್ ಬರುತ್ತೆ. ಆ ಕಲರಲ್ಲಿ ನೀವು ಏನು ಮಾಡ್ತದೆ ಅಂದರೆ ಬಿಟ್ಟು ನೋಡೋದು ಅಂಕ ನಿಮಗೂ ಗೊತ್ತಿರಲ್ಲ. ಜೊತೆಯಲ್ಲಿ ಮೇ ಬಿ ಫಸ್ಟ್ ಅಕ್ಕಿ ನೀವು ಮಾಡಿಸ್ಬಿಡೋ ಟೈಮಲ್ಲಿ ಒಂದು 10 ಗಂಟೆ ಆಗಿರ್ತದೆ. ಇನ್ನೊಂದು ಟೈಮಲ್ಲಿ ಇನ್ನೊಂದು ಕಲರ್ ಬಂದರೆ ನೀವು ಬಿಟ್ಟಾದಮೇಲೆ ಒಂದು 10 ಗಂಟೆ ಮೇಲೆ ಕಡಿಮೆನೇ ಆಡ್ಬೋದು, ಇಲ್ಲ ಲಾಂಗ್ ಟೈಮು ಆಡ್ಬಿಡ್ತದೆ. ಸೊ ಒಂದು ಪೇರಲ್ಲಿ ಒಂದು ಅಕ್ಕಿನ ಬಿಟ್ಟು ಇದು ಬಂದ ಜೊತೆ ಅಂತ ಹೇಳೋಕ್ಕಾಗಲ್ಲ. 1-2 ಅಕ್ಕಿ 3 ಅಕ್ಕಿ ಬಿಡಬೇಕು. ಅದರಲ್ಲಿ ಕಲರ್ಸ್ ಬರ್ತದೆ. ಆ ಕಲರ್ಸಲ್ಲಿ ಯಾವ ಅಕ್ಕಿಯಲ್ಲಿ ಯಾವ ಕಲರ್ ಬಂದರೆ ಹೆಂಗೆ ಮಾಡ್ತದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆವಾಗ ಆ ಜೊತೆನೇ ಬಗ್ಗೆ ನಿಮಗೆ ಐಡಿಯಾ ಇರ್ತದೆ. ಆ ಥರ ಸುಮಾರು ಒಂದು ಜೊತೆ ಮಾಡಬೇಕು, ಬಿಡ್ತಾ ಇರಬೇಕು. ಆವಾಗಲೇ ನೀವು ಈ ಶೋಕಿನ ಕಲಿಯೋಕ್ಕಾಗೋದು.
ಒಂದು 5 ಜೊತೆ ಮಾಡಬೇಕು. 5 ಜೊತೆಯಲ್ಲಿ ಆ ಜೊತೆಯಲ್ಲಿ ಏನೇನು ಕಲರ್ ಬರ್ತದೆ, ಅದರಲ್ಲಿ ಬಿಡಬೇಕು, ಏನು ಮಾಡ್ತದೆ, ಯಾವ ಬಣ್ಣ ಬಂದರೆ ಏನು ಮಾಡ್ತದೆ, ಈ ಬಣ್ಣ ಬಂದರೆ ಎಷ್ಟು ಜಾಸ್ತಿ ಬಿದ್ದೋಗ್ಬಿಡ್ತದೆ, 2ನೇ ವರ್ಷ ಜಾಸ್ತಿ ಚೆನ್ನಾಗಿ ಆಡ್ತದೆ, ಇನ್ನೊಂದು ಬಣ್ಣ ಬರುತ್ತೆ ಅದು ಮೊದಲನೇ ವರ್ಷದಲ್ಲೇ ಚೆನ್ನಾಗಿ ಆಡ್ಬಿಡ್ತದೆ, ಆ ಥರ ಇರ್ತದೆ. ಇವೆಲ್ಲ ಪೇಷನ್ಸಾಗಿ ಅಬ್ಸರ್ವ್ ಮಾಡಬೇಕು. ನೀವು ನೋಡ್ತಾನೆ ಅದು ಕಲಿಯೋಕ್ಕಾಗೋದು. ಅದಕ್ಕೆ ಹೇಳಿದ್ದು, ಇದು 1 ವರ್ಷ 10 ವರ್ಷ ಅಲ್ಲಿ ಸ್ಟೀಸಾಗಿ ಮಾಡೋಕ್ಕಾಗಲ್ಲ. ಇದು ಸಾಯೋಗ್ಬೇಕಾದ್ರೂ ಮುದುಕ ಆದಿದ್ರೂ ಕಲಿಯೋದಿರ್ತದೆ, ಇನ್ನು ಕಲಿಯೋದು ಇದ್ದೇ ಇರ್ತದೆ. ಸೊ ಅದಕ್ಕೆ ಸಾಯೋ ತನಕ ಶೋಕಿ ಮಾಡಬೇಕು. ಇಟ್ಸ್ ನಾಟ್ ಒನ್ ಡೇ ಶೋಕಿ ಅಲ್ಲ ಇದು. ಸೊ ಡೇ ಬೈ ಡೇ ಒಂದು ದಿವಸ ಒಂದು ಕಲ್ತ್ಕೊಂಡ್ರೂ ಸಾಕು. ಒಂದು 10 ವರ್ಷಕ್ಕೆ ಒಂದು ಮಟ್ಟಿಗೆ ಬಂದಿರ್ತೀರ. ಅದಾದಮೇಲೆ ಇನ್ನು ಮುಂದಕ್ಕೆ ಹಂಗೆ ನೋಡ್ತಾ ನೀವು ಒಂದು ಅಕ್ಕಿ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಿಬಿಟ್ಟು ಈ ಅಕ್ಕಿ ಈ ಥರ, ಈ ಅಕ್ಕಿಯಲ್ಲಿ ಈ ಬಣ್ಣ ಬರುತ್ತೆ, ಈ ಅಕ್ಕಿಯಲ್ಲಿ ಈ ಬಣ್ಣ ಬಂದರೆ ಈ ಥರ ಮಾಡ್ತದೆ ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಅದೇ ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ನೀವು ಸ್ಟ್ರಾಂಗ್ ಆಗ್ತೀರಾ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೂತ್ಸ್ಗೆ ಒಂದು ಅಡ್ವೈಸ್ ನಮ್ಮ ಹತ್ರ ಅಕ್ಕಿ ಇದ್ರೆ ನಾವು ಯಾರನ್ನ ಬೇಕಾದ್ರೂ ಎದುರಿಸ್ಬೋದು. ಆ ಅಕ್ಕಿನ ನಾವು ತಯಾರಿ ಮಾಡಿಕ್ಕಿರಬೇಕು. ನಮ್ಮ ಹತ್ರ ಇವಾಗ ಚಿಕ್ಕವ್ರನ್ನ ಅಂದ್ಬಿಟ್ಟು ನಾವು ಕಮ್ಮಿ ಮಾಡೋಕ್ಕಾಗಲ್ಲ. ಇದೇನಂದರೆ ಒಂದು ಅಕ್ಕಿ ಆಡಿಸ್ಬೇಕು ಅಂತ ಹಠ ಇರಬೇಕು. ಈ ಹಠ ಯಾರಿಗಿದೆಯೋ, ಅದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ಆಟ ಒಂದಿದ್ರೆ ಯಾರನ್ನ ಬೇಕಾದ್ರೂ ಎದುರಿಸ್ಬೋದು, ಯಾರನ್ನ ಬೇಕಾದರೂ ಸೋಲಿಸ್ಬೋದು. ಇದು ಗೇಮ್ ಥರ. ಪ್ರತಿ ವರ್ಷ ಅವರೇ ಗೆಲ್ಲಬೇಕು ಅನ್ನೋದೇನಿಲ್ಲ. ನಿಮ್ಮದು ಹಠ ಅನ್ನೋದು ಇರ್ತದಲ್ಲ, ಆಟನ ಅಕ್ಕಿ ಆಡಿಸ್ಬೇಕು, ಈ ಬಿಡಬೇಕು ಅಂತ ಒಂದು ಹಠ ಇದ್ದರೆ ನೀವು ಯಾರನ್ನ ಬೇಕಾದ್ರೂ ಎದುರಿಸ್ಬೋದು, ಯಾರನ್ನ ಬೇಕಾದ್ರೂ ಸೋಲಿಸ್ಬೋದು. ಮಾತುಕತೆ ತುಂಬ ಅನಿಸ್ತಾ ಇದೆಯಾ? ಬೇಜಾರಾಗ್ಬಿಡಿ, ಟಕ್ ಅಂತ ಬನ್ನಿ, ದೌಡಿಗೆ ಹೋಗಿ ಬಂದ್ಬಿಡೋಣ, ಒಂದಷ್ಟು ಅಕ್ಕಿ ನೋಡ್ಕೊಂಬರೋಣ. ವಿಡಿಯೋಸಲ್ಲೂ ನೋಡಿರ್ಬೋದು ನಮ್ಮ ಚಿನಿಗಳಲ್ಲಿ ದೊಡ್ಡ ಗಂಡು ಇಲ್ಲ. ಆ ದೊಡ್ಡ ಗಂಡಾಗಿಂದ ಒಂದೊಂದು ಸ್ವಂತ ಮಗ ಇದು. ಈ ಲೈನೇಜಲ್ಲೆಲ್ಲ ನನ್ನ ಹತ್ರ 2 ದಿವಸದವರೆಗೂ ಆಗಿದೆ. ಸೊ ಅದರಲ್ಲಿ ಒಂದು ಉಳಿಸ್ಕೊಂಬಂದಿರೋ ಒಂದು ಚಿಕ್ಕ ಜೊತೆ. ಇದು ಚಿನಿಗಳಲ್ಲಿ ಬಂದಿರೋದೇ ಒರಿಜಿನಲಾಗಿ ಒಂದು ಚೀನಿ ಗಂಡು. ಅದು ಅಷ್ಟೇ, ಚೀನಿಗಳಲ್ಲಿ ಬಂದಿರೋದು ಒಂದು ಒರಿಜಿನಲ್ ಆಗಿರೋ ಒಂದು ಚೀನಿ ಹೆಣ್ಣು. ಈ ಚೀನಿಗಳಲ್ಲಿ ಏನಂದರೆ, ನಾನು ಹಂಗೆ ಸೀಲ್ಗೆಲ್ಲ ಬಿಟ್ಟಿದ್ದಿಲ್ಲ ಅವಾಗ. ನನ್ನ ಕಣ್ಣು ಮುಂದೆ ನನ್ನ ಖುಷಿಯಲ್ಲಿ 2 ದಿವಸವರೆಗೂ ಅಕ್ಕಿ ಆಡಿದೆ ಈ ಚೀನಿ ಲೈನೇಜಲ್ಲಿ. ಸೊ ನಾನು ಅವಾಗಿಂದ ಹಂಗೆ ಕ್ಯಾರಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಆ ಚೀನಿಗಳಲ್ಲಿ. ಚೀನಿ ಗಂಡಿಂದು ಐಸೈನ್ ಇದು. ಸೊ ಆ್ಯಕ್ಚುಲಿ ಇದು ಚೀನಿಗಳು ಅಂದರೆ ಇದರಲ್ಲೂ ಬುರಿ ಟಚ್ ಇದೆ. ನಮ್ಮ ಬುರಿಗಳಿಗೂ ಚೀನಿಗಳಲ್ಲಿ ಹಾಕಿ ಮಾಡಿಸ್ಕೊಂಡಿರೋ ಅಕ್ಕಿ ಇವೆಲ್ಲ. ಬಂದ್ಬಿಟ್ಟು ಚೀನಿ ಹೆಣ್ಣಿಂದ ಐಸೈನು. ಇದರಲ್ಲ ನೋಡ್ಬೋದು ಆ ರಿಂಗ್ಸ್ ನೋಡಿ, ಇಂಟರ್ನಲ್ ರಿಂಗ್ಸ್ ಆಗಲಿ. ಇದು ಇವಾಗ ತೋರಿಸಿದ್ರಲ್ಲ ಏನಿದೆಯೋ, 2 ಗಂಡುಗಳೇ. ನನ್ನ ಫೇವ್ರೇಟಾಗಿ ಚಿಕ್ಕ ಜೊತೆಯಲ್ಲಿ ಚಿಕ್ಕ ಗಂಡು ಅಂತ ನಾನು ಮಾಡಿದ್ದೀನಿ. ಸೊ ಅದರಾಗೊಂದು ಐಸೈನ್ ನೋಡಿ. ಇದರಲ್ಲಿ ನೋಡ್ಬೋದು ವಿಂಗ್ಸ್ ಪ್ಯಾಟರ್ನು, ರೆಕ್ಕೆಗಳು ನೋಡಿ. ಇಬ್ಬರು ಬ್ರದರ್ಸು, ಅಣ್ಣ ತಮ್ಮಂದಿರು ಅಂತೇಳಿ. ಇದೊಂದು ಚಿಕ್ಕ ಜೊತೆ ಮಾಡ್ಕೊಂಡಿದ್ದೀನಿ, ಅದೇ ಥರ ಇರೋವಂಥವು ಹಾಕ್ಕೊಂಡು ನನ್ನ ಫೇವ್ರೇಟಾಗಿ ಮಾಡಿಕೊಂಡು ಚಿಕ್ಕ ಗಂಡುಗಳಾಗಿ ಇವು ಮಾಡ್ಕೊಂಡಿದ್ದೀನಿ.
ಇದೊಂದು ನೋಡ್ಬೋದು ಬುರಿ ಗಂಡು ಚೀನಿ ಹೆಣ್ಣು. ಸೊ ಈ ಬುರಿ ಚೀನಿಗಳಲ್ಲಿ ನನ್ನ ಹತ್ರ ಅಕ್ಕಿ ಆಡಿತ್ತು. ಸೊ ಆ ಇದರಲ್ಲಿ ಇಂಟೆನ್ಷನಲ್ಲೇ ಇದೊಂದು ಬುರಿ ಗಂಡು ಮೋಜಾವಾಲು. ಸೈಡಿಂದ ಗಂಡದು ನಿಂತ್ಕೊಳ್ಳೋ ಸ್ಟೈಲ್ ಆಗಲಿ, ತಲೆ ಬುರುಡೆ ಆಗಲಿ ನೋಡ್ಬೋದು, ತುಂಬ ಸ್ಟೈಲಿಶ್ ಆಗಿದೆ ಗಂಡು. ಇದು ಬುರಿ ಗಂಡಾಗಿಂದ ಐಸೈನ್ ವಿಡಿಯೋ ನೋಡ್ಬೋದು. ನನ್ನ ಹತ್ರ ಬುರಿ ರೋಷನ್ಗಳೆಲ್ಲ ಒಂದೇ ಐಸೈನ್ ಪ್ಯಾಟರ್ನ್ ಬ್ಲೂ ಶೇಡಲ್ಲಿ ಹೊಡ್ಕೊಳ್ಕೊಂಡಿರುತ್ತದೆ. ಇದು ಚೀನಿ ಎಂದು ವಿಡಿಯೋ ನೋಡ್ಬೋದು. ಇದೂ ಸೇಮ್ ಹಂಗೆ ಐತೆ. ಇದೂ ಬ್ಯಾಕ್ಗ್ರೌಂಡು ಬುರಿಗಳಲ್ಲೇ ಮಾಡಿಸ್ಕೊಂಡಿರೋದು, ಬುರಿ ಚೀನಿಗಳಿಗೆ. ಇದೂ ಒನ್ ಆಫ್ ದ ಒಂದು ಫೇವ್ರೆಟ್ ಪೇರೆ, ಬೂರಿ ಗಂಡು ರೋಷನ್ ಹೆಣ್ಣು. ಇದು ಬೂರಿ ಗಂಡಿಂದು ಐಸೈನು. ಇದು ಒಂದು 7 ಅವರ್ ತನಕ ಅಕ್ಕಿ ಆಡಿದೆ ಇಲ್ಲಿ. ಇದು ರೋಷನ್ ಎಂದು ಐಸೈನು ನೋಡ್ಬೋದು ಏನು ಕ್ವಾಲಿಟಿಯಲ್ಲಿದೆ ಅಂತ. ಇದು 3 ಪಟ್ಟೆ ಐತೆ, ಕುರ್ಜಲ್ಲಿದೆ ಅಕ್ಕಿ. ವಾಲು ರೋಷನ್ ತೀರಾ ವಾಲು ಆ ಜೊತೆನಲ್ಲಾಗಿಂದ ಒಂದು ಚಿಕ್ಕ ಜೊತೆ. ಇದ್ರದ್ದು ಐಸೈನ್ ನೋಡಬೇಕು, ಬುರಿ ತೀರಾ ವಾಲು ಗಂಡಿಂದ ಐಸೈನು. ಥರ ಫುಲ್ ಬ್ಲೂ ಶೇಡಲ್ಲಿದೆ. ಇಂಟರ್ನಲ್ ರಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ವೀಡಿಯೋಗೆ ಎಷ್ಟು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಈ ಕಡೆಗೂ ಇದು ಡಬಲ್ ಐಸು, ಈ ಕಡೆಗೂ ಈ ಕಣ್ಣು ನೋಡ್ಬೋದು. ಇದು ಇದರಲ್ಲಿ ನೋಡಿ ಸಿಲ್ವರ್ ರಿಂಗ್ ಆಗಲಿ, ಇಂಟರ್ನಲ್ ರಿಂಗ್ ನೋಡಿ ಎಷ್ಟು ಒರಿಜಿನಾಲಿಟಿ ಆಗಿದೆ ಕಣ್ಣು ಐಸೈನಲ್ಲಿ.
ಇದು ರೋಷನ್ ತಿರಾವಲ್ ಹೆಣ್ಣದು, ಇದ್ರದ್ದು ಐಸ್ ಹೆಣ್ಣು ನೋಡಿ. ಇದು ಡಬಲ್ ಐಸು, ಈ ಕಡೆಗೆ ಕಪ್ ಕಣ್ಣು. ಇನ್ನೊಂದು ಬುರಿ ತೋರಿಸ್ತೀನಿ. ಇವಾಗ ಬುರಿ ತೋರಿಸಿದ್ನಲ್ಲ, ಅದ್ರಾಗೊಂದು ಸ್ವಂತ ಮಗ. ಇದ್ರದ್ದು ಐಸೈನ್ ನೋಡಬೇಕು, ಸೇಮ್ ಅವ್ರ ಅಪ್ಪ ಥರನೇ ಸ್ವಲ್ಪ ಕಾರ್ಬನ್ನು. ಇಂಟರ್ನಲ್ ರಿಂಗ್ ನೋಡಿ, ಫುಲ್ಲೆಲ್ಲ ಡಬಲ್ ರಿಂಗು. ಇದ್ರಾಗೊಂದು ಬಣ್ಣನೂ ತುಂಬ ಚೆನ್ನಾಗಿದೆ. ಬಣ್ಣ ನೋಡ್ಬೋದು. ಇದರಲ್ಲೂ ನೋಡಿ ರೆಕ್ಕೆಯಲ್ಲಿ ವೈಬ್ರೇಷನ್ಸ್ ಆಗಲಿ ಚೆನ್ನಾಗಿದೆ. ಇದು ಒಳ್ಳೆ ಬಣ್ಣ. ಅದೂ ಅಷ್ಟೇ, ನಿಂತ್ಕೊಳೋ ಸ್ಟೈಲ್ ನೋಡಿ, ಇದೇ ಆಗಲ್ಲ, ಸಿಂಗಲ್ ಟೈಲು. ಇವಾಗ ಇದು ಅದಕ್ಕೆ ಹಾಕಿರೋದು ಒಂದು ಹೆಣ್ಣು, ರೋಷನ್ ಹೆಣ್ಣು. ಬಿಟ್ಬಿಡ್ತೀನಿ. ಇದು ರೋಷನ್ನು ಈ ಬುರಿಗೆ ಹಾಕಿರೋದು. ಇದು ಪ್ಯಾಂಟ್ ಲೈನ್ ಆಗಿಂದು ನೋಡೋದು, ಮೋಜವಾಲ್ ರೋಷನ್ ಹೆಣ್ಣು. ಇದು ಪ್ಯಾಟರ್ನ್ ನೋಡಿ, ನಿಂತ್ಕೊಳೋ ಸ್ಟೈಲು, ಸಿಂಗಲ್ ಟೈಲು. 3 ಪಟ್ಟೆ ಐತೆ ಇದರಲ್ಲೂ, 3 ಪಟ್ಟೆ. ಈ ಹೆಣ್ಣಲ್ಲಿ ನೋಡ್ಬೋದು 3 ಪಟ್ಟೆ ಫುಲ್ ಕ್ಲೀನಾಗಿ ಬಂದಿದೆ. ಸ್ವಲ್ಪ ಕುರ್ಜಲಿದೆ ಅಕ್ಕಿ. ಸೊ ವಿಂಗ್ಸ್ ಪ್ಯಾಟರ್ನ್ ಆಗಲಿ, ಸೊ ಲಾಲ್ ಕಟ್ ಆಗಲಿ, ಇದು ಆಗಲಿ, ಅಕ್ಕಿಯಲ್ಲಿ ಟೆಂಪರು ನೋಡ್ಬೋದು. ಇದು ರೋಷನ್ ಹೆಣ್ಣಾಗಿಂದು ಐಸೈನು. ಇದು ಅಬ್ಬೂರಿ ತಿರವಾಲ್ದು ಮೇಲ್ ಐಸೈನು ನೋಡ್ಬೋದು. ಇದರಲ್ಲಿ ಏನು ಕ್ವಾಲಿಟೀಸ್ ಇದೆ ನೋಡಿ. ಇದೊಂದು ದೊಡ್ಡ ಗಂಡು ಮನೆಗೆ. ಇದು ಅಬ್ಬೂರಿ ತಿರಾವಲ್ಗೆ ಜೊತೆ ಮಾಡಿರೋಂಥ ಒಂದು ರೋಷನ್ ತಿರಾವಲ್ ಐಸೈನು. ಅದನ್ನು ನೋಡ್ಬೋದು. ಇಂಟರ್ನಲ್ ರಿಂಗ್ ಆಗಲಿ, ವಿಡಿಯೋಲ್ಲಿ ಕಾಣಿಸ್ತಾ ಇದೆಯಲ್ವೋ, ಬ್ಲ್ಯಾಕ್ ಐಸು, ಡಬಲ್ ಐಸ್ ಇದೆ. ಇದರಲ್ಲೂ ನೋಡ್ಬೋದು 3 ಪಟ್ಟಿ ಇರೋದು.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಾವು ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ಯೂಸ್ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಕೀಪ್ ವಾಚಿಂಗ್, ಮಚ್ ಲವ್, ಕಿರಣ್ ವೀರಣ್ಣ.